ಬೆಳಗಿನ ಜಾವದವರೆಗೂ ಮಲಗುವವರು ಮತ್ತು ಸೂರ್ಯೋದಯದ ನಂತರವೂ ಹಾಸಿಗೆಯನ್ನು ಬಿಡುವುದಿಲ್ಲ. ಅಂಥವರಿಗೆ ಲಕ್ಷ್ಮೀದೇವಿಯು ಆಶೀರ್ವಾದ ಇರುವುದಿಲ್ಲ. ಅಂತಹ ಜನರಲ್ಲಿ ಬಡತನವು ಮೇಲುಗೈ ಸಾಧಿಸುತ್ತದೆ. ಕೊಳಕು ಹಲ್ಲುಗಳು ಮತ್ತು ಅಶುಚಿಯಾದ ಬಟ್ಟೆಗಳು. ಅಶುಚಿಯಾದ ಬಟ್ಟೆಗಳನ್ನು ಧರಿಸುವ, ಹಲ್ಲುಜ್ಜದ ಮತ್ತು ಸ್ವಚ್ಛವಾಗಿ ಬದುಕದ ಜನರ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಎಂದಿಗೂ ನೆಲೆಸುವುದಿಲ್ಲ. ಮನುಷ್ಯ ಯಾವಾಗಲೂ ಸಿಹಿ ಮಾತುಗಳನ್ನು ಮಾತನಾಡಬೇಕು. ಮಧುರವಾಗಿ ಮಾತನಾಡುವವನು ಎಲ್ಲರಿಗೂ ಪ್ರಿಯನಾಗುತ್ತಾನೆ ಮತ್ತು ಯಾವಾಗಲೂ ಗೌರವವನ್ನು ಪಡೆಯುತ್ತಾನೆ. ಕಟುವಾದ ಮಾತುಗಳು ಸಂಬಂಧಗಳನ್ನು ಹಾಳು ಮಾಡುತ್ತವೆ. ಮಾತ್ರವಲ್ಲದೆ ಲಕ್ಷ್ಮೀ ದೇವಿಯು ಅಂತಹ ಮನೆಯಲ್ಲಿ ವಾಸಿಸುವುದಿಲ್ಲ. ದೇವರ ನಾಮಸ್ಮರಣೆ ಮಾಡುವುದಿಲ್ಲದ ಮನೆಗಳಲ್ಲಿ ಯಾವತ್ತೂ ಆಶೀರ್ವಾದ ಇರುವುದಿಲ್ಲ. ಸಂತೋಷವು ಕೊನೆಗೊಳ್ಳುತ್ತದೆ. ಪ್ರತಿ ಮನೆಯಲ್ಲಿ ದೇವರ ಹೆಸರನ್ನು ಇಡಬೇಕು. ಎಲ್ಲಿ ತೆಗೆದುಕೊಳ್ಳುವುದಿಲ್ಲವೋ ಅಲ್ಲಿ ಬಡತನ ಉಳಿಯುತ್ತದೆ. ಹಿರಿಯರು ಮತ್ತು ಪೋಷಕರನ್ನು ಅವಮಾನಿಸುವ ಮನೆಗಳಲ್ಲಿ ಎಂದಿಗೂ ಸಮೃದ್ಧಿ ಇರುವುದಿಲ್ಲ. ಮನೆಯಲ್ಲಿ ತಂದೆ ತಾಯಿ ಮತ್ತು ಹಿರಿಯರನ್ನು ಅವಮಾನಿಸಬಾರದು. ಅಪಶ್ರುತಿಯ ವಾತಾವರಣವು ಮನೆಯ ಸಂತೋಷವನ್ನು ಕಸಿದುಕೊಳ್ಳುತ್ತದೆ. ಅಂತಹ ಮನೆಗಳಲ್ಲಿ ಯಾವಾಗಲೂ ಸಮಸ್ಯೆಗಳು ಉದ್ಭವಿಸುತ್ತವೆ. ಮನೆಯಲ್ಲಿ ವೈಷಮ್ಯದ ವಾತಾವರಣವಿದ್ದು ಜಗಳಗಳು ಹೆಚ್ಚಾದರೆ ಅದು ಒಳ್ಳೆಯ ಲಕ್ಷಣವಲ್ಲ.